ಕಾಡಿಂದ ಕಾಡಿಗೆ ಅಲೆದಿದ್ದಾಯಿತು. ಈಗಲಾದರೂ ನೆಮ್ಮದಿಯಿಂದ ಕಾಲ ಕಳೆಯೋಣವೆಂದರೆ ಹೆಜ್ಜೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿ ಹಣಿಯಲ್ಲಿ ಇನ್ನೇನೇನು ಬರೆದಿರುವೆ ದೇವ. ಪಾಂಚಾಲಿ ದೇವಿ, ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಶೋಕ ವೇಗ ಬಿಡು ಚಿಂತೆ ಮನದೆ ಬೆಳೆದಂತೆ ಮನದೆ ಕಡು ಪ್ರಾತ್ಮರವರಲು ಶೋಕ ವೇಗ ಬಿಡು ಚಿಂತೆ ಮನದೆ ಬೆಳೆದಂತೆ ಮನ ಕಡು ದುರಾತ್ಮರವರ ಒದಿಸುವೆ ನಾವು ರಣದೆ ಎನ್ ವೈರಿಗಳವರು ತೆಗೆಯುವೆ ನಾವು ರಣದೆ. ತೆಗೆದವರ ಎದೆಯ ಹಗೆಯುತ್ತಲಿ ಹೃದಯ ಬಿಸಿ ರಕ್ತದೋಳಿನ ಮುಡಿಗಟ್ಟಿದುವೆನು. ತೆಗೆದವರ ಎದೆಯ ಬಗೆಯುತ್ತಲಿ ಹೃದಯ ಬಿಸಿ ರಕ್ತದೋಳು ನಿನ್ನ ಮುಡಿಗಟ್ಟಿದುವೆನು. ಪಾಂಡವರ ಪಟ್ಟಿಯೆಂದೆನಿಸಿದರೆಯೋ ಪಾಂಡವರ ಪಟ್ಟಿಯೆಂದೆನಿಸಿದರೆಯೋ ಕೆಚ್ಚದೆಯ ನಾರಿಯಂತಿರದೆ ಬರೆಯೋ ಕೆಚ್ಚದೆಯ ನಾರಿಯಂತಿರದ ಈ ಪರಿಯೋ. ಚೋಕವೇಕೆ ಬಿಡು ಚಂತೆ ಮನದೆ ದುರಾತ್ಮರವರು ಒದಿಸುವೆ ನಾಂ ರಣದೆ ಎನ್ ವೈರಿಗಳವರು ಬಿಗಿಯುವೆ ನಾಂ ರಣದೆ. ಏಕೆ ಏನೋ ನಿಷ್ಕಾರಣವಾಗಿ ಎಳಿತಿರುವೇಕೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಪ್ರಿಯ. ನನ್ನ ಅಳಿವಿಗೆ ಒಂದಲ್ಲ 10 ಕಾರಣಗಳಿರುವೆ. ನೀವು ಎಷ್ಟೇ ಆದರೂ ಪುರುಷರು. ನಿಮ್ಮನ್ನು ಯಾರಾದರೂ ವಾಕ್ಯಗಳಿಂದ ಮಾತನಾಡಿದರೆ ಪ್ರತಿಕಾರ ಮಾಡಿದೆ. ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲವೋ ಸ್ವಾಮಿ. ಅನ್ನ ವಸ್ತ್ರಗಳಿಗಾಗಿ ಪರರ ಆಶ್ರಯನ್ನು ಆಶ್ರಯಿಸಿಕೊಳ್ಳಬೇಕು. ಮಾನವ ಗೌರವವನ್ನು ಕಾಪಾಡಿಕೊಳ್ಳಲೇಬೇಕಲ್ಲವೇ ವಿಧಾತ? ಹೇ ವಿಧಾತ, ಈ ಪರಾಧೀನ ಸ್ತ್ರೀ ಜನ್ಮವು ಏತಕ್ಕಾಗಿ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದಲ್ಲಿ ಅಲ್ಲದೆ ಭಗವತ್ತು ಸ್ವರೂಪರಾದ ಋಷಿಗಳ ಆಜ್ಞೆ. ಋಷಿಗಳಾಗ್ಲಿ ಕೈ ಹಿಡಿದ ಪತ್ನಿಯನ್ನು ದೂತಿನಲ್ಲಿ ಪಡವಾಗಿಟ್ಟು ಸೋಲಿ ಎಂದು ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರೆ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕತನದಿಂದಾದ ಈ ನಿಂದನೆಯು ಸಾಯುವವರೆಗೂ ನಮ್ಮನ್ನು ಬಿಟ್ಟಿದ್ದಲ್ಲ. ದೇವಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನಿನ್ನನ್ನು ಬೇಡಿಕೊಂಡಿದ್ದೆ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ದುಃಖಿಸಲು ಕಾರಣವೇನೆಂದು ನನ್ನೊಡನೆ ತೆರೆಸಬಾರದೆ? ಹೇಳಿದರು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಎಷ್ಟೇ ಆದರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳಿಮೆನು ಕೇಳಿ ಸ್ವಾಮಿ. ಈ ದಿನವಾದರೂ ಅಸ್ತಿನಾಂಬಿಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು ಪ್ರಿಯ. ಅಲ್ಲಿಗೆ ಆ ದುರ್ಯೋಧನ ಹೆಂಡತಿಯಾದ ಭಾನುಮತಿ ಅಲ್ಲಿಗೆ ಬಂದಿದ್ದಳು. ಇನ್ನೇನು ಸಂಧ್ಯೆ ಆಯಿತು. 5 ಗ್ರಾಮವನ್ನು ಕೇಳಲು ದೂತರನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾಯಿತು. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿ ಕಟ್ಟಿವೆಯೋ ಇಲ್ಲವೆಂದು ಹೇಳಿ ನನ್ನನ್ನು ನೋಡಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ದುರ್ಯೋಧನೊಡನೆ ಸಂದೇಶ? ನನ್ನ ಸಂದೇಹವು ನಿಜವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು ಸ್ವಾಮಿ, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನೆಯರ ವಿಲಾಸ ವಿಮ್ರಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಬಂದಿರುವಾಗ ಹೀಗಾಗಬಹುದೆಂದು ನಾನು. ಅದರಲ್ಲಿ ಪಾಂಚಾಲಿ, ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು ಸ್ವಾಮಿ. ಏನೆಂದು? ಪ್ರಾಣೇಶ್ವರ, ನಿನ್ನ ಕಟ್ಟಿದ ಮುಡಿ ಬಿಚ್ಚಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿ ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲೇ ನಿನ್ನ ಚತುರತೆಯನ್ನು ಮುಟ್ಟಿದೆ ಎಂದು ಭಾವಿಸಿದೆ. ಅದರಲ್ಲಿ ಚತುರತೆ ನೀನು ತುಂಬಾ ಜಾಣೆ, ಬಲು ಜಾಣೆ. ಆಹಾ ಪ್ರಾಣೇಶ್ವರ, ಜಾಣೆ ಪ್ರಾಣೇಶ್ವರ, ಜಾಣೆ ಮುದ್ದಾಡುವೆನು ಬಾರೆ, ಭೀಮನ ಪ್ರೇಮದ ಭೀಮನ ಪ್ರೇಮದ ಪ್ರೇಯಸಿ ನೀನು, ಜಾಣೆ ಮುದ್ದಾಡುವೆನು
ಪ್ರಣಯವ ಬೀರಿ ಮನವನ್ನು ತಣಿಸಲು ಮುನಿಸಲು ತೊರೆದು ಗೆಲ್ಲಕ್ಕೆ ಬಾರೆ. ಪ್ರಣಯವ ಬೀರಿ ಮನವನ್ನು ತಣಿಸಲು ಮುನಿಸಲು ತೊರೆದು ಗೆಲ್ಲಕ್ಕೆ ಬಾರೆ. ನಿನ್ನ ಮುದಾಡಲು ನಲ್ಲಿ ಕರಗಳು ನಿನ್ನ ಮುದಾಡಲು ನಲ್ಲಿ ಕರಗಳು ಕಾದುರಗೊಂಡು ಬಾಳೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಬೀಬಿ ಮನ ಪ್ರೇಮದ ಭೀಮನ ಪ್ರೇಮದ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು ಬಾರೆ. ಕುರುಕುಲಹದ ಮರಳಗದಲು ಬಿರಿದು ಕುರುವಂಶವನೇ ನಾದವನೈದೆ. ಕುರುಕುಲಹದ ಮರ ರಣದೊಳು ಬಿಡಿದು ಕುರುವಂಶವನೇ ನಾದವನೈದೆ. ದುರುಳದು ಶಾಸನ ಒಡಲನ್ನು ಬದುಕು ಹಿಡಿದ ಮುಗಿಯನ್ನು ಮಾಡಿದ್ದಾರೆ. ದುರುಳದು ಶಾಸನ ಒಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಮಾಡಿದ್ದಾರೆ. ಜಾಣೆ ಮುದ್ದಾಡುವೆನು ಬಾರೆ. ಬೀಬಿ ಮನ ಪ್ರೇಮದ ಪ್ರೇಯಸಿ ನೀನು. ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ಬಲು ಜಾಣೆ ಮಮ ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಸಮಯವಿದೆ. ಪ್ರಾಣೇಶ್ವರ, ಶೃಂಗಾರಕ್ಕೆ ವೀರ. ಸಮಯವಿದೆ ಶೃಂಗಾರಕ್ಕೆ ವೀರ. ಸಮಯವಿದೆ ಶೃಂಗಾರಕ್ಕೆ ವೀರ. ಭ್ರಮದೆಯ ಮನಕ್ಕೆ ನೀಡುತ್ತೀರ. ದೇವಿ ಭ್ರಮದೆಯ ಮನಕ್ಕೆ ನೀಡುತ್ತೀರ. ಸಮಯವಿದೆ ಶೃಂಗಾರಕ್ಕೆ ವೀರ. ಸ್ವಾಮಿ, ದೇವಿ ಮನಮುನಿಸುತ್ತಲೇ ಆದ ವಿಲಾಸ. ಮನಮುನಿಸುತ್ತಲೇ ಆದ ವಿಲಾಸ. ಕೌರವ ಚಿರನ ಧರೆಯೊಳು ನೀನು. ಕೌರವ ಚಿರವ ಧರೆಯೊಳು ನೀನು. ಪ್ರಾಣೇಶ್ವರ, ದೇವಿ ನೆನಪಿದೆಯೇ ಆವಾಗ? ಯಾವಾಗ? ಅಲ್ಲವೇ ಸ್ವಾಮಿ ಪ್ರಾಣಕಾಂತ ಚೆಲ್ಲುತ್ತಾ ಸೇರುವೆ. ಪ್ರಾಣೇಶ್ವರ, ದೇವಿ ಚೆಲ್ಲುತ್ತಾ ಸೇರುವೆ. ಸ್ವಾಮಿ, ದೇವಿ
ಪ್ರಿಯತಮೆ, ಚೆಲ್ಲುತ್ತ ದೇವಿ, ಪ್ರಿಯತಮೆ, ಪ್ರಾಣೇಶ್ವರ, ನೆನಪಿದೆ ಹಿಂದೆ ನನ್ನ ಈ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲ ಅಂತ ಕಾಳರಾತ ಸಂಭವಿಸಿದ್ದು ಎಷ್ಟೇ ಆದರೂ ನಿಮ್ಮಣ್ಣನ ಧಾರಕರಲ್ಲವೇ? ಪಾಂಚಾಲಿ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷೆಗಳು. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ನಾನು. ಅಷ್ಟೇ ಅಲ್ಲ ಸ್ವಾಮಿ, ತಾವು ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ ಕೂಡ. ಎಷ್ಟೇ ಆಡಿದ್ರು ತಮ್ಮಣ್ಣನ ಧಾರಕರಲ್ಲವೇ? ನನ್ನನ್ನು ಕರೆಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿದೆ. ನಾನು ಯುದ್ಧವನ್ನು ಬಲ ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮಪರಾಯಣಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಮನ್ನಿಸಿದ. ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಕುಳ್ಳ ಕೌರವನ ಬಾಳು ಗೆಳಿಸುವೆ, ತಾಳು ತಾಳು ನೀಚು ಮಮತಿಯೇ. ಕುಳ್ಳ ಕೌರವನ ಬಾಳು ಗೆಳಿಸುವೆ, ತಾಳು ತಾಳು ನೀಚು ಮಮತಿಯೇ. ತೈರಿಸೆ ಏ ಪರಿಯ ದರದೋ, ತೈರಿಸೆ ಏ ಪರಿಯ ದೊರದಳೀಗಲೇ ಕುರುಕುಲವೆಲ್ಲ ಸಜಪಡಿಯುವೆನೋ ಕಾಂತವೇ. ದೊರದಳೀಗಲೇ ಕುರುಕುಲವೆಲ್ಲ ಸಜಪಡಿಯುವೆನೋ ಕಾಂತವೇ. ದುಳ್ಳ ಕೌರವನ ಸಿಗಿದು ಬಗೆವೆನು, ದುಳ್ಳ ಕೌರವನ ಸಿಗಿದು ಬಗೆವೆನು. ತೈರಿಸೆ ಏ ಪರಿಯ ದೊರದಳು, ತೈರಿಸೆ ಏ ಪರಿಯ. ಸ್ವಾಮಿ, ನೋಡುವಣ್ಣ, ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ಯಾರಿಂದಲೂ ಸಾಧ್ಯವಿಲ್ಲ. ಸಹೋದರ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಕ್ಕೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮಂತನ ಮಾಡುವುದು ನನಗೂ ಒಂದೊಂದು ಸಾರಿ ದುರ್ಸಾಹಸವೆನಿಸುವುದು. ಸಹೋದರ ಭೀಮಸೇನ, ನನ್ನ ಅಗ್ರಜ, ತಮ್ಮ ಸಮಯಕ್ಕೆ ಸರಿಯಾಗಿ ಬಂದೆ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿಚ್ಚಿದ ಬಿಡಿಗೂದಲು ತಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದೆ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿದೆ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ಹೇಳಿಬಿಡು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಸಹ್ಯವಾಗಿರಬಹುದು, ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು. ಆದರೆ ಈ ದಾಸ್ಯ ವೃತ್ಯವು ಪಾಂಡವರ ಕಳಂಕವೆಂದು ನಾನು ಭಾವಿಸುತ್ತೇನೆ. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡು ರಾಜೇಂದ್ರನ ಪುತ್ರನಾಗಿ ನಿಂತನು. ಈ ಅಪಮಾನವು ನಿಮಗೆ ಸಹ್ಯವಾಗಿರಬಹುದು, ನಾನು ಇನ್ನೊಂದು ಗಳಿಗೆಯೂ ಸಹಿಸುತ್ತೇನೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಮತ್ತು ನನ್ನ ಈ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪ ತೊಡಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರ ಭೀಮಸೇನ, ನಿಲ್ಲು.
ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಹುಡುಕಿ ಸಮರ ಬಯಸುವುದನ್ನು ಗೀತ ಹುಡುಕಿ ಸಮರ ಬಯಸುವುದನ್ನು ಗೀತ ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಹಡದಿ ಪಾಂಚಾಲಿಯ ಬಿಡುಮುಡಿ ಶಾಮರು ಸಂಚಾರ ಹಡದಿ ಪಾಂಚಾಲಿಯ ಬಿಡುಮುಡಿ ಶಾಮರು ಸಂಚಾರ ತಾಳಿದವನು ಮುಂದೆ ಬಾಳಿಹನು ಎಂಬ ಭೀಮಾ ತಾಳಿದವನು ಮುಂದೆ ಬಾಳಿಹನು ಎಂಬ ಹಿರಿಯರ ವಾಣಿ ಮರೆಯುವುದನು ಹಿರಿಯರ ವಾಣಿ ಮರೆಯುವುದನು ಬಿಡು ಕೋಪವ ಮನದಿ ಅನುಜ ಬಿಡು ಕೋಪವ ಮನದಿ ಸಹೋದರ ಭೀಮಸೇನ ಶಾಂತನಾಗು ಸಹೋದರ ಶಾಂತನಾಗು ಕೋಪ ಮಾಡಬೇಡಣ್ಣ. ಧರ್ಮರಾಜನು ನಮಗಿಂತ ಹಿರಿಯನು. ಆತನ ಇಷ್ಟದ ವಿರುದ್ಧ ಯುದ್ಧವು ಪ್ರಾರಂಭ ಮಾಡುವುದು ಅನುಚಿತ. ಪಾಂಚಾಲಿ ಮಾನಿನಿ ಮನದ ವೇದನೆ ಸಮಯದರಿತೆಯ ತರುಣಿ ಏತಕ್ಕೆ ದುಡವೋ ಮಾನಿನಿ ಮನದ ವೇದನೆ ಸಮಯದರಿತೆಯ ತರುಣಿ ಏತಕ್ಕೆ ದುಡವೋ ಧರ್ಮದ ನಿರ್ಮಯ ನಿರ್ಮಲ ಪ್ರಾಭು ಧರ್ಮದ ನಿರ್ಮಯ ನಿರ್ಮಲ ಪ್ರಾಭು ವಿರುದನುಚಿತ ಪರೀಕ್ಷಿಸದೆ ಮುಡಿಯ ವಿರುದನುಚಿತ ಪರೀಕ್ಷಿಸದೆ ಮುಡಿಯ ಸಹಿಪುದು ಮನದ ತಾಪವನರು ಸಹಿಪುದು ಮನದ ತಾಪವನರು ತಪ್ಪಿಂದ ಕನ ಕಾರ್ಯ ಸಾಧಿತು ಕೋಮಲ ಹೃದಯನು ಕೊರಗಲು ಸರಿಯೇ ಧರ್ಮದಿಂದ ಕನ ಕಾರ್ಯ ಸಾಧಿತು ಕೋಮಲ ಹೃದಯನು ಕೊರಗಲು ಸರಿ ತಾರ ಸಾಕ್ಷಿ ನೀನರಿಯದೆ ಪರಿ ತಾರ ಸಾಕ್ಷಿ ನೀನರಿಯದೆ ಪರಿ ಮಾನಿನಿ ಮನದ ಇದಕ್ಕೆ ಏನು ಹೇಳಿವೆ ಪಾಂಚಾಲಿ? ಸ್ವಾಮಿ, ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಮರೆಯುವುದು ತಮಗೆ ಉಚಿತವೇ ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂಥ ಘೋರ ಕೃತ್ಯವೆಂದು ನೀನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ಮುಂದೆ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾವು ಸರ್ವ ವಿಧದಲ್ಲಿಯೂ ಸಂಧಿಗೆ ಪ್ರಯತ್ನ ಮಾಡುತ್ತಿರುವುದು. ಪ್ರಾಣೇಶ್ವರ, ದೌಮ್ಯರನ್ನು ಸಂಧಿಗಾಗಿ ಕಳಿಸಿ ಅಪಮಾನವನ್ನು ಪಟ್ಟಿರಿ. ಇನ್ನು ರಾಜಕುಲ ಪವಿತ್ರವನ್ನು ಇದು ಮದುವೆ ಮನೆ ಔತಣವೆಲ್ಲ ಎಂಬುದು ಅಪಮಾನವನ್ನು ಪಟ್ಟಿರಿ. ಇನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಕಳಿಸಿ ಯಾವ ಅಪಮಾನ ಪಡಿಸಿರುವುದೆಂಬುದೇ ನನ್ನ ಚಿಂತೆ ಸ್ವಾಮಿ.
ಏನೇ ಏನೇ ಕೋಲಾಹಲ? ಜಯ ಜಯ ಶ್ರೀಕೃಷ್ಣ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರ ನನಗಾವ ಪ್ರಯೋಜನವೂ ಇಲ್ಲ. ನಿಲ್ಲಿ ಸ್ವಾಮಿ. ಪ್ರಾಣೇಶ್ವರ, ಸಂಧಿಯ ಪ್ರಸ್ತಾಪವನ್ನು ತಿಳಿದ ನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳುವೆಂದು ಶಾಂತನಾ. ಈ ತಂಗಿಯ ಪ್ರಣಾಮವನ್ನು ಸ್ವೀಕರಿಸುವಣ್ಣ. ಪರಮಾತ್ಮ, ಪಾಂಡುಕುಮಾರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಹೋದ ಕಾರ್ಯವೇನಾಯಿತು? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮಾದಿಗಳು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸಂಧಿಯ ವಿಚಾರ ನಡೆಯಿತಲ್ಲವೇ? ನಡೆಯಿತು. ಪಾಂಚಾಲಿ ಇಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಶಾಂತರಾಗ ಸ್ವಾಮಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯದಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ತಾಳ್ಮೆಯೇ ಮುಗಿದು ಹೋಗುವುದಿಲ್ಲ ಸ್ವಾಮಿ. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದೆನು. ತಕ್ಕ ರೀತಿಯಲ್ಲೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜ ಅಪೇಕ್ಷೆಯಿಂದ 5 ಗ್ರಾಮಗಳಿಗೆ ಸಂಧಿಯಾಯಿತು. ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆಯನ್ನು ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮ 5 ಬಳೆಯನ್ನು ತೊಡಿಸಲು ಅವಣಿಸುತ್ತಿರುವ ಯಾದವಾಗ್ರಣಿ ಪಾಂಡುಪುತ್ರನ ಮೇಲೆ ನಿಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವೆಂದು ನಾನು ಹೇಳಲಿಲ್ಲವೇ? ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಯದುಪತಿ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರರೇ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗೆ ಕೆಲಸ ಇಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಚೆನ್ನಾಗಿ ಸಾಧಿಸಿದ ಕೃಷ್ಣ, ಸಾಧಿಸು. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ನೀವೇ ಗುಂಜಿಸಿರಿ. ಅದರಂತೆ ಬದರಿಜ್ಞೆಯಿಂದ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದರೆ ನಿನ್ನ ಸೇನೆಯನ್ನು ತೀರಿಸಲೇ ಬಿಡಲು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಹಾಳಲು ಹೇಗೆ ತಾನೇ ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಾವಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಸುಮ್ಮನೆ ನನ್ನನ್ನು ಕಾಡಬೇಡ ಕೃಷ್ಣ. ಈ ಸಂಧಿಯ ಸುದ್ದಿ ನನಗೊಪ್ಪದು ಒಪ್ಪದು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಓ ದುರ್ಯೋಧನ, ಹಾಗಾದರೆ ಅದು ಸಂಧಿ ಆಗಿರಲು. ಏನದು? ನಿಂತಿದಂತೆ ಹೇಳಿಬಿಡು. ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಹೀಗೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯವೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ಕ್ಷಣಕಾಲ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಹಾಗೆ ನಿನಗೆ ಪ್ರಿಯವಾದ ಆ ದುರ್ಯೋಧನನ ಸಂದೇಶವನ್ನು ತಿಳಿಸುವೆನು. ಇದು ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಈಗಲಾದರೂ ಹೇಳು. ಹಾಗಾದರೆ ನೀನು ನನ್ನ ಬಂದಿ. ಕೋಪ ಮಾಡುವುದಿಲ್ಲವಷ್ಟೇ? ಅದು ಕ್ಷಣಕಾಲ ಮಾತ್ರ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಇಲ್ಲಿ
ನಿನ್ನ ಗದೆಯನ್ನು ಬಿಡಯ್ಯ. ಪರಮಾತ್ಮ, ಈ ಗದೆಯನ್ನು ಕ್ಷಣಕಾಲ ನೀನು ಹಿಡಿದಿರು. ಆಗಬಹುದು. ಯಾಜ್ಞಾಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿನ್ನ ಮಾತು ಎಂದಾದರೂ ಮೀರಿರುವೆ ಜನಾರ್ದನ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ನೋಡೋಣ. ಇದೇನು ಪರಿಹಾಸ್ಯವೇ ಜನಾರ್ದನ? ಪರಿಹಾಸ್ಯವಲ್ಲ ಸೋದರಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣೆಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಪಾಂಚಾಲಿ, ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಹಾ. ಈಗ ಕೇಳಿರಿ ಎಲ್ಲರೂ. ಭೀಮಸೇನ, ಯಾಜ್ಞಾಸೇನಿ, ಅಣ್ಣ, ಧರ್ಮನಂದನ, ಕಿರೀಟಿ, ಪರಮಾತ್ಮ, ಈ ಭೀಮಸೇನನನ್ನು ಬಂಧಿಸಿರುವ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಯಾರು ಈ ಕಾರ್ಯವನ್ನು ಮಾಡಿದರು? ಯಾರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲಿಸಿದರೆ ಯಾರು? ಯಾರು ಆ ದುರಾತ್ಮರು? ಮತ್ತಿನ್ಯಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ನೆರವೇರಿಸಿದನು. ಇಂತಹ ಸಾಹಸ ಮತ್ಯಾರಿಗೆ ಸಾಧ್ಯ? ಅಷ್ಟು ಮಾತ್ರವಲ್ಲ, ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಧನಂಜಯ, ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು ಈ ರೀತಿ ಅಪಮಾನ ಮಾಡಲಿಸಿದರೆ ಆ ಕುನ್ನಿ ಕೌರವರು, ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಅಷ್ಟು ಮಾತ್ರವಲ್ಲ, ನಿಮ್ಮ ಸಂಧಾನಕ್ಕೆ ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿದೆ. ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. 5 ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವನ್ನು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವನ್ನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡೆನು. 5 ಗ್ರಾಮವ ಕೊಡೆನು, ಭೀಮನಿಗೊಂದು ಊರನ್ನು ಬಿಡನು. ಕೊಡುವೆನು ರಾಜ್ಯವನ್ನೆಲ್ಲ ಮಣಿದಾಗ ಎಂದ. ಕೊಡುವೆನು ರಾಜ್ಯವನ್ನೆಲ್ಲ ಮಣಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಹಿಡಿಂಬಾಪತಿಯೇ ಕೇಳು. ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ್ಯವನ್ನು. 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ಹೇಳಿದನು. ಇದಕ್ಕೆ ನಿಮ್ಮ ಉತ್ತರ? ಈ ಸಂದೇಶಕ್ಕೆ ಉಳಿದಿರುವುದೊಂದೇ ಉತ್ತರ. ಪರಮಾತ್ಮ, ನೀನೇ ತಿಳಿದಿರುವೆ. ನಾವು ಯುದ್ಧವನ್ನು ಎಂದೂ ಅಪೇಕ್ಷೆ ಪಟ್ಟವರಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆವು. ನಮ್ಮ ಪ್ರಯತ್ನಗಳೆಲ್ಲವೂ ವಿಫಲವಾಗಿ ಬಂದು ಮುಂದೆ ಒದಗಿರುವುದು ಯುದ್ಧ. ಅಗ್ರಜ, ನನ್ನ ಕರಗಳನ್ನು ಬಿಡಿಸು. ಅರ್ಜುನ, ನೀನಾದರೂ ನನ್ನ ಕರಗಳನ್ನು ಬಿಡಿಸು. ಕೃಷ್ಣ, ನೀನು ಬಿಚ್ಚುವುದಿಲ್ಲ ಬಿಡು. ಯಾರೂ ಬಿಚ್ಚುವುದು ಬೇಡ, ನಾನೇ ಬಿಚ್ಚುಕೊಳ್ಳಬೇಕು. ಎಲ್ಲಿ ನನ್ನ ಗದೆ?
ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆ. ವಾಯುದೇವನ ಅಂಶದಿಂದ ಜನಿಸಿದ್ದೆ ನಿಜವಾಗಿದ್ದರೆ, ವೀರಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವರ 98 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ದುರುಳ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಆ ದುರುಳ ದುರ್ಯೋಧನನ ತೊಡೆಯನ್ನು ಈ ನನ್ನ ಗಲಗದಾ ದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒತ್ತು 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 ಪುಡಿ ಪುಡಿ ಮಾಡದೆ ಹೋದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಮೋಡ ಗುಡಗಿ ಗುಡಗಿ ಬೆದರಲು ಈ ಭೂಮಿ ನಡಗಿ ನಡಗಿ ಬೆರಲು ಹೊತ್ತಿ ರಭಸದಲ್ಲಿ ಸಪ್ತ ಸಾಗರ ಕರೆಯಲೇ. ಮೋಡ ಗುಡುಗಿ ಗುಡುಗಿ ಬೆದರಲು ಈ ಭೂಮಿ ನಡಗಿ ನಡಗಿ ಬೆರಲು ಹೊತ್ತಿ ರಭಸದಲ್ಲಿ ಸಪ್ತ ಸಾಗರ ಕರೆಯಲೇ. ಕುರುಬರ ಶಿರವನ್ನು ಕಡಿಯದ ಬಿಡನ, ಕುರುಬರ ಶಿರವನ್ನು ಕಡಿಯದ ಬಿಡನ, ಕರದಿ ಕಂಠದಲ್ಲಿ ಮೊಳಗಿದ್ದ ವಿಜಯವ, ಕರದಿ ಕಂಠದಲ್ಲಿ ಮೊಳಗಿದ್ದ ವಿಜಯ ಕುರುಕುಲವ ಕಡಿದಿಡಿವೆ, ಕುರುಕುಲವ ಕಡಿದಿಡಿವೆ. ಉಳ್ಳ ಕೌರವರ ಪರಿಬರಿದಿದೆ ಕಾರು ಮೋದ ಕೊಡಗಿ ಕೊಡಗಿ ಭೂಮಿ ನಡುಗಿ ನಡುಗಿ ಬೆರಿ ಒತ್ತಿ ರಭಸದಲ್ಲಿ ಸಪ್ತ ಸಾಗರ. ಕೃಷ್ಣ, ಇದಕ್ಕೆ ನಿನ್ನ ಪದವೇ ಸಾಕ್ಷಿ. ಶ್ವರರಥಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಹರಿ ಅಲ್ಲಾರದ ಘೋರ ಸಂದೇಹದ ಪ್ರಿಯನುಳುಗಿದೆಯ, ಹರಿ ಅಲ್ಲಾರದ ಘೋರ ಸಂದೇಹದ ಪ್ರಿಯನುಳುಗಿದೆಯ, ಮನದಿ ಮೂಡಿಯ ಅಂಧಕಾರವ, ಮನದಿ ಮೂಡಿಯ ಅಂಧಕಾರವ ಬೆಳಗಿಸೆಂದು ಭಾಸ್ಕರ. ಹರಿವಾರದ ಘೋರ ಸಂದೇಹದ ಪ್ರಿಯ ಮುಳುಗಿದೇನ, ದೇಹದ ಪ್ರಿಯ ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿಯನೆಂದು ತಾಪದಿ, ಒಂದು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನಂದಿಯನೆಂದು ತಾಪದಿ, ಜೀವಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ, ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹದ ಪ್ರಿಯ ಮುಳುಗಿದೇನ, ಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಭಾಸ್ಕರ. ಶ್ರೀ ಕೃಷ್ಣನು ಹೇಳಿದ ಸ್ಥಾನವಿದೆ.
ಶ್ರೀಕೃಷ್ಣನು ಹೇಳಿದ ಸ್ಥಾನವಿದೆ. ಇಲ್ಲಿ ನಿನ್ನ ಜನ್ಮ ರಹಸ್ಯವೆಂದು ತಿಳಿಯುವೆ ಎಂದು ಹೇಳಿದನು. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದಲೂ ಜಗತ್ತನ್ನು ಬೆಳಕುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕರ್ಣ, ಮಗು ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ್, ನೀನು ಪೂಜಿಸುತ್ತಿರುವ ಆ ಸರ್ವ ಸಾಕ್ಷನಾದ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನೇ. ನನ್ನ ಹೆತ್ತ ತಾಯಿ ಕುಂತಿ. ಹೌದು ಕುಮಾರ್, ನಾನು ನಿನ್ನ ಹೆತ್ತ ತಾಯಿ. ನಾನೇ ನಿನ್ನ ಹೆತ್ತ ತಾಯಿ ಕುಂತಿ ಕಂದ. ನನ್ನ ಹೆತ್ತ ತಾಯಿ ಕುಂತಿ. ಕುಮಾರ್, ಅಮ್ಮ ನೀನೇನಾ ನನ್ನ ಹಳೆದ ಮಾತೆಯು. ಅಮ್ಮ ಜಲದೊಳೆಸೆದು ಹಚ್ಚಗೈಯಲು ಕಂದನೆನಿಸಿ ಅಂದು ನಿನಗೆ ಅಮ್ಮ ಕಂದನೆನಿಸಿ ಅಂದು ನಿನಗೆ ನಾನು ಗೈದ ಪರಾಧವೇನು ನಾನು ಗೈದ ಪರಾಧವೇನು ನದಿಯೊಳಗೆ ನೂಕಿದೆ ವಾಸನೆ ಮಮತೆಯಿರದು ನದಿಯೊಳಗೆ ನೂಕಿದೆ ಭಾಗ್ಯವಂತೆ ನಾನು ಬಲದಿಂದಲೂ ಅಲೆದೆನು ಅಮ್ಮ ಜನನಿ ಮಂದ ಭಾಗ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನು ಸೋತನೆಂಬ ನಿಂದನೆಯಳು ಮುಳುಗಿ ಬಾಳ ಮುಂದೆನು
ಎಂದು ಕಂಬನಿಗರೆ ಎಂದು ಕಂಬನಿಗರೆ ಅಮ್ಮ ಇವಳೇಕೆ ನುಗ್ಗಿದೆ ಮಾತವೇ ಮಮತೆ ನದಿಯೊಳಗೆ ನುಗ್ಗಿದೆ ಅಮ್ಮ 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 ಕೀರ್ತಿಯಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹು. ಹೀಗಿರುವಾಗ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ನೀನಿದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತು. ಏಕಮ್ಮೆ ಸುಮ್ಮರಾದೆ. ಹೋಗಲಿ ಬಿಡು, ನೀನು ನನ್ನನ್ನು ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವುದು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಕಂದ ಬಾರ ನಿನ್ನ ತಾಯಿ ನಾನೆನಯ್ಯ. ಈ ಜೀವ ನಿನದೇ ಅಮ್ಮ ಕರ್ಣ ಕದ್ದ
ಕುಮಾರ, ಆ ರೀತಿ ಮಾತನಾಡಬೇಡ ಮಗ. ಮೊದಲೇ ನೊಂದಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹೇರಿಯುತ್ತಿರುವುದು ಕುಮಾರ. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನೀನು ಬದುಕಿರುವ ವಿಚಾರವು ತಿಳಿದು ನಿನ್ನನ್ನು ನೋಡಬೇಕೆಂದು ನಾನು ಓಡೋಡಿ ಬಂದಿರುವೆನು ಕಂದ. ಬಾಲ್ಯದಲ್ಲಿ ಅದೆಷ್ಟು ಕಷ್ಟಪಟ್ಟೆಯೋ, ಅದೆಷ್ಟು ನೊಂದೆಯೋ. ಪಾಪಿಯಾದ ನಾನೇ ಕಾರಣಳು ಕುಮಾರ, ನಾನೇ ಕಾರಣಳು. ಈ ಪಾಪಿಯನ್ನು ಕ್ಷಮಿಸು ಮಗನೇ, ಕ್ಷಮಿಸಿ ಬಿಡಮ್ಮ. ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಕುಮಾರ, ಆಗಿದ್ದು ಹಾಗೆ ಹೋಯಿತು ಮಗನೇ. ಈಗಲಾದರೂ ನಿನ್ನ ಸಹೋದರೊಡನೆ ಸೇರಿ ಸಂತೋಷದಿಂದ ಕಾಲವನ್ನು ಕಳೆಯುವಂತೆ ಬಾ ಕುಮಾರ. ನನ್ನೊಡನೆ ಬಂದು ಬಿಡು ಮಗನೇ. ಅಮ್ಮ, ಇದುವರೆಗೂ ಆ ಸಹೋದರ ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು ತಾಯಿ, ನಡೆಸುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ನಾನು ನಿನ್ನ ಹೆತ್ತ ತಾಯಿ, ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು ಕುಮಾರ್. ಸ್ವಲ್ಪ ದಾನವನ್ನು ಮಾಡು ಮಗನೇ. ಇದೊಂದು ಮಾತನ್ನು ಬಿಟ್ಟು ಮತ್ತೇನನ್ನಾದರೂ ಕೇಳು ತಾಯಿ, ನಡೆಸುವೆನು. ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹೇಗೆ ಕುಮಾರ್, ಹೇಗೆ ಈ ರೀತಿ ಹಠ ಮಾಡುತ್ತೀರಿ? ಅಮ್ಮ, ಅಯ್ಯೋ, ಪಾಂಡವರು ನಿನ್ನ ಸಹೋದರರಲ್ಲವೇ ಕುಮಾರ್? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನರು ಸೇರಿ ಹಸ್ತಿನಾವತಿಯ ಸಿಂಹಾಸನವನ್ನು ಏರಿ ರಾಜ್ಯಭಾರ ಆಳುವುದನ್ನು ತಾಯಾದ ನಾನು ನೋಡಿ ಸಂತೋಷ ಪಡಬಾರಬೇಕಂತ ನನ್ನ ಮಾತನ್ನು ಕೇಳು ಕುಮಾರ. ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಿಲ್ಲದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇ ಮಮ ಪ್ರಾಣ ಹಿ ಪಾಂಡವ ಎಂದು ಶ್ರೀ ಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲದು ತಾಯಿ. ಬಿಡು ತಾಯಿ ನಿನ್ನ ವ್ಯಥೆಯನ್ನು. ಹೇಗೆ ಸುಮ್ಮನಿರಲಿ ಮಗನ್. ಆ ಕೌರವರನ್ನು ಸೇರಿ ಪಾಂಡವರಿಗೆ ಕೇಳಿ ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಧೈರ್ಯದಿಂದಿರಲಿ ಕುಮಾರ್? ನಾಳೆ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಕು. ಇದು ಸೌಪಾತ್ರ ದಾನವನ್ನು ಮಾಡು ಮಗನೇ, ಸೌಪಾತ್ರ ದಾನ ಮಾಡು ನಾಡು ಕಂದ. ನಾಳೆ ಯುದ್ಧದಲ್ಲಾದರೂ ಪರಾಮುಖನಾಗಬಿಡಪ್ಪ, ಪರಾಮುಖನಾಗಬಿಡು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೋಷಿಸಿ ದೂಡಿಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೊಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ಹಿತಬೋಧನೆ. ಈ ಯುದ್ಧದಲ್ಲಿ ನಾನು ಪರಾನ್ಮುಖನಾಗಲಾರೆನು. ಹೋಗಲಿ ಬಿಡು ಕಂದ. ನಾಳಿನ ಯುದ್ಧದಲ್ಲಿ ಪಾಂಡವರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಅವರನ್ನಾದರೂ ಉಳಿಸಿಕೊಡು ಮಗನೇ, ಅವರನ್ನಾದರೂ ಉಳಿಸಿಕೊಡಪ್ಪ. ಎಂತಹ ಸ್ವಾರ್ಥಿಯಮ್ಮ ನೀನು. ನಾನೂ ಸಹ ನಿನ್ನ ಮಗನಲ್ಲವೇ? ಆ ಪಾಂಡವರ ಮೇಲೆ ಇರುವ ಪ್ರೀತಿ ಮಮಕಾರವು ನನ್ನ ಮೇಲೆ ಏಕೆ ಇಲ್ಲ ತಾಯಿ? ಎಷ್ಟಾದರೂ ನಾನು ಸೂತ ಕುಲದಲ್ಲಿ ಜನಿಸಿದವನಲ್ಲವೇ? ನಿನ್ನ ಮಗನೆಂತಾಗುವೆನು? ಆಗಬಹುದು ತಾಯಿ, ಯಾರನ್ನು ಬೇಕಾದರೂ ಉಳಿಸುವೆನು. ಆದರೆ ಆ ನನ್ನ ಪರಮವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಹೌದು ತಾಯಿ. ಅರ್ಜುನನ ಮೇಲೆ ನಿನಗೆ ಇಷ್ಟೊಂದು ಕೋಪ ಬೇಕೆ ಕಂದ? ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿಯು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು.
ಅರ್ಜುನನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ಅರ್ಜುನನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಚಿಂತಿಸಬೇಡ ತಾಯಿ. ಹೋಗಲಿ ಬಿಡು ಕುಮಾರ್, ನಿನಗೆ ಹೆಚ್ಚಿಗೆ ತೊಂದರೆ ಪಡಿಸಲಾರೇನು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಎತ್ತ ಹೊಟ್ಟೆಗೆ ಅದೇ ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡ್ಬೇಕು ಕುಮಾರ. ಅದೇನು ಹೇಳ್ತಾಯಿ, ಇದರಿಂದಲಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡ್ಬೇಕು. ಅಮ್ಮ, ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದಷ್ಟು ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇ, ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ, ಭಾಸ್ಕರನು ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ, ಭಾಸ್ಕರನು ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಸತ್ಯವೇ ಕುಮಾರ? ಹೌದು ಅಮ್ಮ, ಸತ್ಯವೇ ಕುಮಾರ. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೆ ಪಾದ ಕಮಲದಾಣೆ ಜನನೇ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನಮುರಿಗಳೇ, ನನ್ನ ಸ್ವಾಮಿಯನ್ನು ನೀನೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡರು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಳವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದು ಆಗಲಿ. ದೈವ ಪ್ರಪಂಚ ಎಲ್ಲವೂ ಸಜ್ಜು ಮಾಡುತ್ತಿರುವುದು ಮಾಡಲಿ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಕುಮಾರ್, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೂ ತಾನೆ? ಅಮ್ಮ, ಈ ಕರ್ಣನ ಮಾತಿನಲ್ಲಿ ನನಗೆ ಸಂದೇಹವೇ? ಹೆತ್ತ ಕರುಳಿನ ಬಾಧೆಯನು ನಾ ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲಲ್ಲೇ. ಕಟ್ಟ ಕಡೆಯೋಳು ಕರ್ಮದಾದಿಗೆ ನಾ ಕಾಲಿಡಲಲ್ಲೇ. ಇದೋ
ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಕೊಡುವುದಿಲ್ಲ ನಾ ಮತ್ತೊಂದ. ಹಿಡಿಯುವುದೊಂದೇ ಬಾರಿ, ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಮುಗಿಲೆ ಇಳಿದು ಬರಲಿ, ಈ ದರೆಯ ಬಿರಿದು ನಿಲ್ಲಲಿ. ಈ ತಾಳೆ ತಪ್ಪೆ ನಮ್ಮ, ನಿನ್ನಾಳೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಅದೇನೆಂದಾಗಿ ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿಮ್ಮ ಮಗನೆಂಬ ವಿಚಾರವು ಯಾರ ಬಳಿಯೂ ಹೇಳಬೇಡ ತಾಯಿ. ನಾನೊಂದು ವೇಳೆ ಈ ಯುದ್ಧದಲ್ಲಿ ಹತನಾದರೆ ಸತ್ಯಾಸಂದನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಕುಮಾರ, ಇಂಥ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಇಲ್ಲದೆ ನಾಶವಾಗಿ ಹೋಗಲಿ ಮಗನೇ, ನಾಶವಾಗಿ ಹೋಗಲಿ ಕುಮಾರ. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಅಮ್ಮ, ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಅಮ್ಮ, ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಬಗೆ ಬಗೆಗಳು ಒಂದು ಕಣ್ಣೀರ ಗರಿದಿ. ಬಗೆ ಬಗೆಗಳು ಒಂದು ಕಣ್ಣೀರ ಗರಿದಿ. ಅಮ್ಮ, ಅಮ್ಮ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ, ಹೋಗಿ ಬರುವೆಯ ಅಮ್ಮ, ಹೋಗಿ ಬರುವೆಯ.
ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಹೇ ವಿಧಿ, ನಿನ್ನ ಲೀಲೆಯು ಅಗಣಿತವಾದದ್ದು. ನಿನ್ನ ಲೀಲೆಯನ್ನು ಹರಿತವರಾರು. ಹರಿತವರಾರು ವಿಧಿ ನಿನ್ನ ಲಾಯೆಯ ತಿಳಿದವರಾರಿಹರು ದೇವ ಹರಿಯಲ ಸಾಧ್ಯವೋ ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವ ಹರಿಯಲ ಸಾಧ್ಯವೋ ಹರಿತವರಾರ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರು ದೇವ ಹರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ ಭೋಗವಿದ್ದರೂ ಸರಿ ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ನೀನಾಡಿಸಿದಂತೆ ಹಾಡಲೇಬೇಕು ಹಾಡಲೇಬೇಕು ಆಡಿಸಿ ನಮ್ಮನು ನೋಡಿ ನಗಬೇಕು ಆಡಿಸಿ ನಮ್ಮನು ನೋಡಿ ನಗಬೇಕು ಹರಿತವರ